ಇನ್ನು ದರ್ಶನ್ ವಿಚಾರಕ್ಕೆ ಬರೋಣ. ರೇಣುಕಾಸ್ವಾಮಿಯನ್ನು ಕೊಂದ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಸೆಂಚುರಿ ಬಾರಿಸಿದ್ದಾರೆ. ಆದರೆ ದಾಸನಿಗೆ ಜೈಲು ಜೀವನ ಸಾಕಾದಂತೆ ಕಾಣ್ತಾ ಇದೆಯಂತೆ. ಭೇಟಿಗೆ ಬಂದ ಪತ್ನಿ ಮುಂದೆ ಪದೇ ಪದೇ ಒಂದೇ ಬೇಡಿಕೆ ಇಡ್ತಾ ಇದ್ದಾರಂತೆ. ಏನದು ಬನ್ನಿ ನೋಡೋಣ. ಕಾಕಿ ಕಸ್ಟಡಿಯಲ್ಲಿ ಕಾಟೇರ ಭರ್ಜರಿ ಶತಕ. ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಒಂದೇ ರಾಗ. ಕ್ರಿಕೆಟ್ನಲ್ಲಿ ಸೆಂಚುರಿ ಬಾರಿಸೋದು ಕಾಮನ್. ಆದರೆ ರೇಣುಕಾಸ್ವಾಮಿ ಘೋರ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಇದೀಗ ಸೆಂಚುರಿ ಬಾರಿಸಿದ್ದಾರೆ. ಜೂನ್ 11ರಂದು ಕಾಟೇರ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ಅಂದ್ರೆ ದಾಸನ ಕೈಗೆ ಕೋಳ ಬಿದ್ದು ಬರೋಬ್ಬರಿ 100 ದಿನ ಆಯಿತು. ಹೆಂಡ್ತಿ ನನಗೆ ಬೇಲ್ ಸಿಗೋದ್ಯಾವಾಗ? ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿರುವಂತ ದರ್ಶನ್ಗೆ ಬರೀ ಜಾಮೀನದ್ದೇ ಚಿಂತೆಯಾಗಿದೆ. ಪತಿ ದರ್ಶನಕ್ಕೆ ಗಣಿನಾಡಿಗೆ ವಿಜಯಲಕ್ಷ್ಮಿ 4 ಬಾರಿ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ಪ್ರತಿ ಸಲ ಬಂದಾಗಲೂ ಜಾಮೀನಿಗೆ ಅರ್ಜಿ ಹಾಕೋದು ಯಾವಾಗ ಅಂತ ಕೇಳುತ್ತಿದ್ದಾರಂತೆ. ಹೆಂಡತಿ ಬೇಲ್ ಸಿಗುತ್ತಾ? ಪತ್ನಿ ಬಂದ್ರೆ ಸಾಕು ದರ್ಶನ್ ಜಾಮೀನಿನ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರಂತೆ. ಸಾಧಕ ಬಾಧಕ ನೋಡಿ ಬೇಲ್ಗೆ ಅರ್ಜಿ ಹಾಕ್ತೀವಿ ಅಂತ ಹೇಳಿರೋ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ಸಿಕ್ಕ ಪ್ರಬಲ ಸಾಕ್ಷಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೇ ಸಾಕ್ಷ್ಯಾಧಾರ ಇದ್ರೂ ಕೂಡ ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಾದ ಮಾಡ್ತಿದ್ದಾರೆ. ಆದಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕೋಣ, ವಕೀಲರ ಜೊತೆ ಸಂಪರ್ಕದಲ್ಲಿದ್ದೇನೆ, ಆತಂಕ ಬೇಡ ಅಂತ ಪತಿ ದರ್ಶನ್ಗೆ ಭರವಸೆಯನ್ನ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಿದ್ದಾರಂತೆ. ಬಹುತೇಕ 2 ದಿನಗಳಲ್ಲಿ ದಾಸನ ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ. ದರ್ಶನ್ ತೂಕದಲ್ಲಿ ಇಳಿಕೆಯಾಗಿದ್ದು ಜಿಮ್ ಬಾಡಿ ಕರಗಿ ಹೋದಂತಿದೆ. ಬಿಳಿ ಗಡ್ಡ ಬಂದಿದ್ದು ಮುಖದಲ್ಲಿರೋ ಕಳೆ ಕಮರಿ ಹೋಗಿತ್ತು. ಜೈಲಿಂದ ಹೊರಬರುವಾಗ ಬೆರಳು ಎಣಿಸುತ್ತಾ ಮಂತ್ರ ಜಪ ಮಾಡಿದಂತೆ ಕಂಡುಬಂತು. ದರ್ಶನ್ ಭೇಟಿಗೆ ಹೋಗಿದ್ದ ಧನ್ವೀರ್ ತಮ್ಮ ಬಾಸ್ನ ನೋಡ್ತಿದ್ದಂತೆ ಕಣ್ಣೀರು ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 100 ಡೇಸ್, 100 ದಿನ. ಸಾಧಾರಣವಾಗಿ ಅವರೇ ಹೇಳಿದ್ದಾರೆ, ಒಂದು 70 ದಿವಸಕ್ಕಿಂತ ಜಾಸ್ತಿ ನಾನೊಂದು ಪಿಕ್ಚರ್ ಕೊಡಲ್ಲ, ಯಾವುದೇ ದೊಡ್ಡ ಪಿಕ್ಚರ್ ಕೊಡ, ಇವನ್ ಡೆವಿಲ್ ಆಗಿದ್ರು ಕೂಡ 70 ದಿವಸಕ್ಕಿಂತ ಜಾಸ್ತಿ ಕೊಡಲ್ಲ ಅಂತ. ಇವತ್ತು 100 ದಿನ ಆಗೋಯ್ತು. ಇಲ್ಲಿ ತನಕ ಅವರು ಮ್ಯಾಕ್ಸಿಮಮ್ 28 ದಿನಗಳ ಕಾಲ ಜೈಲಲ್ಲಿದ್ದರು. ಬನ್ನಿ ಏನಾಯಿತು ಅವರ ದಿನಚರಿ 100 ದಿನಗಳಲ್ಲಿ ಅಂತ ಹೇಳಿ. ಜೂನ್ 11 ಮೈಸೂರಲ್ಲಿ ಜಿಮ್ ಮಾಡ್ತಾ ಇದ್ದಂತಹ ದರ್ಶನ್ ಅವರನ್ನು ಪೊಲೀಸ್ ವಶಕ್ಕೆ ಪಡೆಯುತ್ತೆ, ಬಂಧಿಸುತ್ತೆ. ಜೂನ್ 11ರಂದು ಹೋಟೆಲ್ನಿಂದ ಕಾಕಿ ಸೆಲ್ಗೆ ಶಿಫ್ಟ್ ಆಗುತ್ತೆ, ಅಂದರೆ ಪೊಲೀಸ್ ಕಸ್ಟಡಿಗೆ ಬರ್ತಾರೆ. ಜೂನ್ 21 ಪೊಲೀಸರ ಮುಂದೆ ಬಾಯಿ ಬಿಡ್ತಾರೆ ದರ್ಶನ್ ಮತ್ತು ತನ್ನ ಅವರ ಹೇಳಿಕೆಯನ್ನು ಚಾರ್ಜ್ ಶೀಟಲ್ಲಿ ದಾಖಲಾಗಿದೆ ಏನೆಲ್ಲ ಆಯಿತು ಅಂತ ಹೇಳಿ. ಆಮೇಲೆ 10 ದಿನಗಳ ನಂತರ ಜೂನ್ 22ರಂದು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುತ್ತೆ ಕೋರ್ಟ್. ಅಲ್ಲಿಂದ ಆಗಸ್ಟ್ 26ನೇ ತಾರೀಕು ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋ ಬಗ್ಗೆ ಒಂದು ಫೋಟೋ ಬಿಡುಗಡೆಯಾಗತ್ತೆ. ರೌಡಿ ನಾಗನ ಜೊತೆ ಸಿಗರೇಟ್ ಹಿಡಿದು ಕಾಫಿ ಹೀರ್ತಾ ಇದ್ದಂಥ ಫೋಟೋ. ಆ ನಂತರ ಸತ್ಯನಿಗೆ ಫೋನ್ ಮಾಡಿದಂಥ ವಿಡಿಯೋ ಕಾಲ್. ಆಗಸ್ಟ್ 29 ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾರೆ, ಆ ಫೋಟೋ ಬಂದ ಕಾರಣಕ್ಕಾಗಿ. ಸೆಪ್ಟೆಂಬರ್ 4 ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ ಕಾಕಿ ಪಡೆ. ಜಾಮೀನು ಪಡೆಯಲು ಕೊಲೆ ಆರೋಪಿಗಳು ಹರಸಾಹಸ ಪಡ್ತಾರೆ. ಇನ್ನೂ ಕೂಡ ಜಾಮೀನು ಅರ್ಜಿಯನ್ನೇ ನಟ ದರ್ಶನ್ ಸಲ್ಲಿಸಿಲ್ಲ, ನೆನಪಿಡಿ, ಸಲ್ಲಿಸಿಲ್ಲ. ಈ 100 ದಿನಗಳ ಈ ಸಂಕ್ಷಿಪ್ತವಾದ ಮಾಹಿತಿ ನಿಮ್ಮ ಮುಂದಿಟ್ಟಿದ್ದೀನಿ. ಈ ನಡುವೆ ಇನ್ನು ದರ್ಶನ್ ವಿಚಾರಕ್ಕೆ ಬರೋಣ. ರೇಣುಕಾಸ್ವಾಮಿಯನ್ನು ಕೊಂದ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಸೆಂಚುರಿ ಬಾರಿಸಿದ್ದಾರೆ. ಆದರೆ ದಾಸನಿಗೆ ಜೈಲು ಜೀವನ ಸಾಕಾದಂತೆ ಕಾಣ್ತಾ ಇದೆಯಂತೆ. ಭೇಟಿಗೆ ಬಂದ ಪತ್ನಿ ಮುಂದೆ ಪದೇ ಪದೇ ಒಂದೇ ಬೇಡಿಕೆ ಇಡ್ತಾ ಇದ್ದಾರಂತೆ. ಏನದು ಬನ್ನಿ ನೋಡೋಣ. ಕಾಕಿ ಕಸ್ಟಡಿಯಲ್ಲಿ ಕಾಟೇರ ಭರ್ಜರಿ ಶತಕ. ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಒಂದೇ ರಾಗ.
ಕ್ರಿಕೆಟ್ನಲ್ಲಿ ಸೆಂಚುರಿ ಬಾರಿಸೋದು ಕಾಮನ್, ಆದರೆ ರೇಣುಕಸ್ವಾಮಿ ಘೋರ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಇದೀಗ ಸೆಂಚುರಿ ಬಾರಿಸಿದ್ದಾರೆ. ಜೂನ್ 11ರಂದು ಕಾಟೇರ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ಅಂದ್ರೆ ದಾಸನ ಕೈಗೆ ಕೋಳ ಬಿದ್ದು ಬರೋಬ್ಬರಿ 100 ದಿನ ಆಯಿತು. ಹೆಂಡ್ತಿ ನನಗೆ ಬೇಲ್ ಸಿಗೋದ್ಯಾವಾಗ? ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿರುವಂತ ದರ್ಶನ್ಗೆ ಬರೀ ಜಾಮೀನದ್ದೇ ಚಿಂತೆಯಾಗಿದೆ. ಪತಿ ದರ್ಶನಕ್ಕೆ ಗಣಿನಾಡಿಗೆ ವಿಜಯಲಕ್ಷ್ಮಿ 4 ಬಾರಿ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ಪ್ರತಿ ಸಲ ಬಂದಾಗಲೂ ಜಾಮೀನಿಗೆ ಅರ್ಜಿ ಹಾಕೋದು ಯಾವಾಗ ಅಂತ ಕೇಳುತ್ತಿದ್ದಾರಂತೆ. ಹೆಂಡ್ತಿ ಬೇಲ್ ಸಿಗುತ್ತಾ? ಪತ್ನಿ ಬಂದ್ರೆ ಸಾಕು, ದರ್ಶನ್ ಜಾಮೀನಿನ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರಂತೆ. ಸಾಧಕ ಬಾಧಕ ನೋಡಿ ಬೇಲ್ಗೆ ಅರ್ಜಿ ಹಾಕ್ತೀವಿ ಅಂತ ಹೇಳಿರೋ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ಸಿಕ್ಕ ಪ್ರಬಲ ಸಾಕ್ಷಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೇ ಸಾಕ್ಷ್ಯಾಧಾರ ಇದ್ರೂ ಕೂಡ ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಾದ ಮಾಡ್ತಿದ್ದಾರೆ. ಆದಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕೋಣ, ವಕೀಲರ ಜೊತೆ ಸಂಪರ್ಕದಲ್ಲಿದ್ದೇನೆ, ಆತಂಕ ಬೇಡ ಅಂತ ಪತಿ ದರ್ಶನ್ಗೆ ಭರವಸೆಯನ್ನ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಿದ್ದಾರಂತೆ. ಬಹುತೇಕ 2 ದಿನಗಳಲ್ಲಿ ದಾಸನ ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ. ದರ್ಶನ್ ತೂಕದಲ್ಲಿ ಇಳಿಕೆಯಾಗಿದ್ದು ಜಿಂಬಾಡಿ ಕರಗಿ ಹೋದಂತಿದೆ. ಬಿಳಿ ಗಡ್ಡ ಬಂದಿದ್ದು ಮುಖದಲ್ಲಿರೋ ಕಳೆ ಕಮರಿ ಹೋಗಿತ್ತು. ಜೈಲಿಂದ ಹೊರಬರುವಾಗ ಬೆರಳು ಎಣಿಸುತ್ತಾ ಮಂತ್ರ ಜಪ ಮಾಡಿದಂತೆ ಕಂಡುಬಂತು. ದರ್ಶನ್ ಭೇಟಿಗೆ ಹೋಗಿದ್ದ ಧನ್ವೀರ್ ತಮ್ಮ ಬಾಸ್ನ ನೋಡ್ತಿದ್ದಂತೆ ಕಣ್ಣೀರು ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 100 ಡೇಸ್, 100 ದಿನ. ಸಾಧಾರಣವಾಗಿ ಅವರೇ ಹೇಳಿದ್ದಾರೆ, ಒಂದು 70 ದಿವಸಕ್ಕಿಂತ ಜಾಸ್ತಿ ನಾನೊಂದು ಪಿಕ್ಚರ್ ಕೊಡಲ್ಲ, ಯಾವುದೇ ದೊಡ್ಡ ಪಿಕ್ಚರ್ ಕೊಡ, ಇವನ್ ಡೆವಿಲ್ ಆಗಿದ್ರು ಕೂಡ 70 ದಿವಸಕ್ಕಿಂತ ಜಾಸ್ತಿ ಕೊಡಲ್ಲ ಅಂತ. ಇವತ್ತು 100 ದಿನ ಆಗೋಯ್ತು. ಇಲ್ಲಿ ತನಕ ಅವರು ಮ್ಯಾಕ್ಸಿಮಮ್ 28 ದಿನಗಳ ಕಾಲ ಜೈಲಲ್ಲಿದ್ದರು. ಬನ್ನಿ, ಏನಾಯಿತು ಅವರ ದಿನಚರಿ 100 ದಿನಗಳಲ್ಲಿ ಅಂತ ಹೇಳಿ. ಜೂನ್ 11 ಮೈಸೂರಲ್ಲಿ ಜಿಮ್ ಮಾಡ್ತಾ ಇದ್ದಂತಹ ದರ್ಶನ್ ಅವರನ್ನು ಪೊಲೀಸ್ ವಶಕ್ಕೆ ಪಡೆಯುತ್ತೆ, ಬಂಧಿಸುತ್ತೆ. ಜೂನ್ 11ರಂದು ಹೋಟೆಲ್ನಿಂದ ಕಾಕಿ ಸೆಲ್ಗೆ ಶಿಫ್ಟ್ ಆಗುತ್ತೆ, ಅಂದರೆ ಪೊಲೀಸ್ ಕಸ್ಟಡಿಗೆ ಬರ್ತಾರೆ. ಜೂನ್ 21 ಪೊಲೀಸರ ಮುಂದೆ ಬಾಯಿ ಬಿಡ್ತಾರೆ ದರ್ಶನ್ ಮತ್ತು ತನ್ನ ಅವರ ಹೇಳಿಕೆಯನ್ನು ಚಾರ್ಜ್ ಶೀಟಲ್ಲಿ ದಾಖಲಾಗಿದೆ ಏನೆಲ್ಲ ಆಯಿತು ಅಂತೇಳಿ. ಆಮೇಲೆ 10 ದಿನಗಳ ನಂತರ ಜೂನ್ 22ರಂದು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುತ್ತೆ ಕೋರ್ಟ್. ಅಲ್ಲಿಂದ ಆಗಸ್ಟ್ 26ನೇ ತಾರೀಕು ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋ ಬಗ್ಗೆ ಒಂದು ಫೋಟೋ ಬಿಡುಗಡೆ ಆಗುತ್ತೆ. ರೌಡಿ ನಾಗನ ಜೊತೆ ಸಿಗರೇಟ್ ಹಿಡಿದು ಕಾಫಿ ಹೀರ್ತಾ ಇದ್ದಂಥ ಫೋಟೋ. ಆ ನಂತರ ಸತ್ಯನಿಗೆ ಫೋನ್ ಮಾಡಿದಂಥ ವಿಡಿಯೋ ಕಾಲ್. ಆಗಸ್ಟ್ 29 ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾರೆ, ಆ ಫೋಟೋ ಬಂದ ಕಾರಣಕ್ಕಾಗಿ. ಸೆಪ್ಟೆಂಬರ್ 4 ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ ಕಾಕಿ ಪಡೆ. ಜಾಮೀನು ಪಡೆಯಲು ಕೊಲೆ ಆರೋಪಿಗಳು ಹರಸಾಹಸ ಪಡ್ತಾರೆ. ಇನ್ನೂ ಕೂಡ ಜಾಮೀನು ಅರ್ಜಿಯನ್ನೇ ನಟ ದರ್ಶನ್ ಸಲ್ಲಿಸಿಲ್ಲ, ನೆನಪಿಡಿ, ಸಲ್ಲಿಸಿಲ್ಲ. ಈ 100 ದಿನಗಳ ಈ ಸಂಕ್ಷಿಪ್ತವಾದ ಮಾಹಿತಿ ನಿಮ್ಮ ಮುಂದಿಟ್ಟಿದ್ದೀನಿ. ಈ ನಡುವೆ